ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಎಂದು ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಮತ್ತು ಡಿ ಸರಿಯಾದಂತಹ ಉತ್ತರವಾಗಿದೆ. ಅಂದರೆ ಕೂರ್ನ್ ಸಹಜಧಾತಾಗಿದೆ ಹಾಗೂ ಡಿ ನೋಡಲ್ ಇದು ನಿಷೇಧಾರ್ಥಕ ಕ್ರಿಯಾಪದವಾಗಿದೆ. ನೆಕ್ಸ್ಟ್ ಎರಡನೇದಾಗಿ ಎರಡನೇ ಪ್ರಶ್ನೆ ನೋಡೋಣ. ತಾನು ಕೊಡಗ ಪರರನ್ನು ಅಣಕಿಸಿತು. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದದ ವ್ಯಾಕರಣ ವಿಶೇಷವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆತ್ಮಾರ್ಥಕ ಸರ್ವನಾಮ ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡೋಣ. ಈ ಒಂದು ಕೆಳಗಿನ ಜೋಡಿಗಳಲ್ಲಿ ಯಾವುದು ಅಥವಾ ಯಾವುವು ತಪ್ಪಾಗಿವೆ ಎಂದು ಕೊಟ್ಟಿದ್ದಾರೆ. ಇದಕ್ಕೆ ನೋಡೋದಾದರೆ ಆಪ್ಷನ್ 3 ಡಿ ಮತ್ತು ಸಿ ತಪ್ಪಾಗಿವೆ. ಉತ್ತಮ ಮಾಡುವೆನ್ ಸರಿಯಾಗಿದೆ ಹಾಗೂ ಬಿ ಮಧ್ಯಮ ಮಾಡುವೆನ್ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಮೂಡಣ ಇದು ಗುಂಪಿಗೆ ಸೇರಿರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ, ಕೆಳಗಿನ ವಿವರಣೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಐದನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಮಾತ್ರ ತಪ್ಪಾಗಿರ್ತಕ್ಕಂಥದ್ದು. ಐದನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 ಆಗಿದೆ. ನೆಕ್ಸ್ಟು ಆರನೇ ಪ್ರಶ್ನೆ ನೋಡೋಣ. ಸ್ಥಾನಪಲ್ಲಟವಾಗಿರುವ ಲೇಖನ ಚಿಹ್ನೆಗಳನ್ನು ಕ್ರಮಬದ್ಧವಾಗಿ ಬರೆದಿರುವ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆರನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಸರಿಯಾದ ಉತ್ತರ. ಸ್ವಾಮಿ ತಮ್ಮ ಬಿಲ್ಲು ನಾಳೆ ಕೊಟ್ಟರೂ ನಡೆಯುತ್ತೆ, ಹಣ ಎಲ್ಲಿ ಹೋಗುತ್ತೆ ಇದು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ ನೋಡೋಣ. ಪದ ಮತ್ತು ಪ್ರತ್ಯಯಗಳ ನಡುವಿನ ಸಂಧಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಏಳನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಪದ ಮಧ್ಯ ಸಂಧಿ ಎಂದು ಕರೀತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ, ಈ ಮುಂದಿನ ಸಂಧಿಗಳು ಮತ್ತು ಉದಾಹರಣೆಗಳ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿರ್ತಕ್ಕಂಥದ್ದು. 1 ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿವೆ. ಅಂದರೆ ಲೋಪ ಸಂಧಿ ಸರಿಯಾಗಿದೆ, ಅದೇ ರೀತಿಯಾಗಿ ಚುತ್ವ ಸಂಧಿ ಕೂಡ ಸರಿಯಾಗಿರ್ತಕ್ಕಂಥ ಜೋಡಿಗಳಾಗಿವೆ. ಎಂಟನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2 ಸರಿಯಾಗಿದೆ. ಈ ಒಂದು ವಿಡಿಯೋ ನಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ತಟ್ಟಿಕ ಸಂಧಿ ಪದವನ್ನು ಬಿಡಿಸಿ ಬರೆಯುವ ಕ್ರಮವೇನೆಂದು ಕೊಟ್ಟಿದ್ದಾರೆ. 9ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ತತ್ ಪ್ಲಸ್ ಟಿಕ ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 10ನೇ ಪ್ರಶ್ನೆ ನೋಡೋಣ. ಈ ಪ್ಲಸ್ ಉದಕ ಕೂಡಿಸಿ ಬರೆದಾಗ ಕೆಳಕಂಡ ಯಾವ ಸಂಧಿ ಆಗುವುದು ಅಂತ ಕೊಟ್ಟಿದ್ದಾರೆ. 10ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಆಗಮ ಸಂಧಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ಒಂದು ನಿಯಮಕ್ಕೆ ಒಳಪಟ್ಟಿದೆ ಎಂದು ಕೊಟ್ಟಿದ್ದಾರೆ. 11ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಉತ್ತರ ಪದದ ಆದಿಯಲ್ಲಿರುವಂತಹ ವ್ಯಂಜನ ಮಾತ್ರ ಬದಲಾಗ್ತಕ್ಕಂಥದ್ದು ಇದು ಸರಿಯಾದಂತಹ ಉತ್ತರವಾಗಿದೆ. ಇನ್ನು 12ನೇ ಪ್ರಶ್ನೆ ನೋಡೋಣ. ಈ ಕೆಳಗೆ ನೀಡಿದ ವಾಕ್ಯಗಳಲ್ಲಿ ಗೆರೆ ಎಳೆದ ಅಥವಾ ಪದಗಳ ಸರಿಯಾಗಿ ಹೊಂದಾಣಿಕೆಯಾದ ವಿಭಕ್ತಿ ಮತ್ತು ಪ್ರತ್ಯಯಗಳ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 3 ಅವನ ದೆಸೆಯಿಂದ ಅಂಜಿಕೆ ಇದು ಪಂಚಮ ವಿಭಕ್ತಿಗೆ ಸರಿಯಾಗಿರ್ತಕ್ಕಂಥ ರೂಪವಾಗಿದೆ. ನೆಕ್ಸ್ಟು ಅದೇ ರೀತಿಯಾಗಿ 13ನೇ ಪ್ರಶ್ನೆ ನೋಡೋಣ. ದ್ವಿತೀಯ ವಿಭಕ್ತಿ ಕಾರಕವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಇದು ಕರ್ಮ ಇದು ದ್ವಿತೀಯ ವಿಭಕ್ತಿಗೆ ಕಾರಕ, ಕರ್ತೃ ಇದು ಪ್ರಥಮ. ಓಕೆನಾ. ನೆಕ್ಸ್ಟು 14ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ನಿಖರವಲ್ಲದ ಸುದ್ದಿ ಅಂತ ಕೊಟ್ಟಿದ್ದಾರೆ ಎಂಬ ಅರ್ಥ ಸಾದೃಶ್ಯ ಬರುವ ನುಡಿಗಟ್ಟು ಯಾವುದು ಅಂತ ಕೊಟ್ಟಿದ್ದಾರೆ. 14ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಗಾಳಿ ಸಮಾಚಾರ ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ನೆಕ್ಸ್ಟು 15ನೇ ಪ್ರಶ್ನೆ ನೋಡಿದರೆ ಗುಡಾರ ಎತ್ತು ಎಂಬ ನುಡಿಗಟ್ಟಿನ ಅರ್ಥವನ್ನು ಈ ಕೆಳಗಿನ ಯಾವ ಪದವು ಸಮರ್ಥಿಸುತ್ತದೆ ಎಂದು ಕೊಟ್ಟಿದ್ದಾರೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 4 ಹೊರಡು. ಗುಡಾರ ಎತ್ತು ಅಂದರೆ ಹೊರಡು ಅಂತೇಳಿ ಒಂದು ನುಡಿಗಟ್ಟಿನ ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ,
ತೊರೆದು ಜೀವಿಸಬಹುದೇ ನಿನ್ನ ಹರಿಚರಣಗಳ ಅಂತ ಕೊಟ್ಟಿದ್ದಾರೆ. ಈ ಒಂದು ಕೀರ್ತನೆಯ ರಚನೆಕಾರರು ಅಂತ ಕೊಟ್ಟಿದ್ದಾರೆ. 16ರ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕನಕದಾಸರು. 17ನೇ ಪ್ರಶ್ನೆ ನಾಗರ ಹಾವೆ ಹಾವಳಗುವೆ ಈ ಒಂದು ಮಕ್ಕಳ ಕವಿತೆಯಲ್ಲಿ ರಚಿಸಿದವರು ಅಂತ ಕೊಟ್ಟಿದ್ದಾರೆ. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಪಂಜೆ ಮಂಗೇಶರಾಯರು ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ 18ನೇ ಪ್ರಶ್ನೆ ನೋಡೋಣ. ಕವಿತೆ ಮತ್ತು ಕವಿಯತ್ರಿಯರ ಜೋಡಿಗಳಲ್ಲಿ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಎ ಮತ್ತು ಬಿ ಸರಿಯಾಗಿರ್ತಕ್ಕಂಥದ್ದು. ನಾವು ಹುಡುಗಿಯರೇ ಹೀಗೆ ಅಂತ ಪ್ರತಿಭಾ ನಂದಕುಮಾರ್ ಸರಿಯಾಗಿದೆ. ಅಮ್ಮನ ಗುಟ್ಟ ಸರ್ವಮಂಗಳ ಇದು ಕೂಡ ಸರಿಯಾಗಿದೆ. ಆದ್ದರಿಂದ 18ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೀಡಿರುವಂತಹ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 19ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಸರಸರ. ಇದು ಅನುಕರಣವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆದ್ದರಿಂದ ಗುಂಪಿಗೆ ಸೇರಿರುವುದಿಲ್ಲ. ನೆಕ್ಸ್ಟ್ ಪ್ರಶ್ನೆ 20ನೇ ಪ್ರಶ್ನೆ ನೋಡೋಣ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿರ್ತಕ್ಕಂಥದ್ದು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಲ್ಲ ಗೂಡಿಸಿ ಸಾರಿಸಿ ಬಿಟ್ಟರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಇದ್ದುದನ್ನೆಲ್ಲ ಕದ್ದರು. ಅದೇ ರೀತಿಯಾಗಿ ಕೈ ಹಿಡಿದು ಖರ್ಚು ಮಾಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಮಿತವಾಗಿ ವಹಿಸು. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂತ ಕೊಟ್ಟಿದ್ದಾರೆ. ಅದು ಅನುಭವಿಸಿದವನಿಗೆ ಅರಿವಿಗೆ ಬೆಲೆ ಗೊತ್ತು. ನೆಕ್ಸ್ಟು ಡಿಗೆ ಇದು ಸರಿಯಾದ ಉತ್ತರ. ಆದ್ದರಿಂದ 20ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿರುಗಾಳಿಯ ಮಳೆಯಲ್ಲಿ ಡ್ಯಾಶ್ ಓಡಿದನಂತೆ ಕೊಟ್ಟಿದ್ದಾರೆ. ಬರೀ ಮೈಯಲ್ಲಿ ಆಗ್ಬೋದು ಅಥವಾ ಬರೀ ಕಾರಿನಲ್ಲಿ ಕೂಡ ಆಗ್ಬೋದು. ನೆಕ್ಸ್ಟ್ ಪ್ರಶ್ನೆ ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ ಎನ್ನುವಲ್ಲಿ ಉಪಮಾಲಂಕಾರದ ಹೋಲಿಕೆಗಳನ್ನು ಹೊಂದಿಸಿ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 22ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಉಪಮಾನ ಇದು ಚಂದ್ರ, ಉಪಮೇಯ ಮಗುವಿನ ಮುಖ, ಉಪಮವಾಚಕ ಅಂತೆ, ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನ ಮುಖದಲ್ಲಿ ಮನೋಹರ ಇದು ಅದಕ್ಕಾಗಿ ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡೋಣ. ಜನ ಶಬ್ದವು ನಪುಂಸಕ ಲಿಂಗವಾದರೆ ದುರ್ಜನ, ಸಜ್ಜನ, ಕುಜನ, ಸುಜನ ಎಂಬ ಶಬ್ದಗಳು ಮಾತ್ರ ಈ ಲಿಂಗಕ್ಕೆ ಸೇರುತ್ತವೆ ಅಂತ ಕೊಟ್ಟಿದ್ದಾರೆ. 23ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ಪುಲ್ಲಿಂಗಕ್ಕೆ ಸೇರುತ್ತವೆ. 24ನೇ ಪ್ರಶ್ನೆ ಎತ್ತು ಹುಲ್ಲನ್ನು ಮೇಯುತ್ತದೆ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳಿದ ಪದವು ಯಾವ ಒಂದು ಲಿಂಗವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ನಪುಂಸಕ ಲಿಂಗಕ್ಕೆ ಸೇರಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 25 ನಖವಿಧ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 26ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ಅನ್ಯ ದೇಶ ಪದವಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ತೆಂಕಣ ಇದು ಅನ್ಯ ದೇಶ ಪದವಲ್ಲ. ಇದರಲ್ಲಿ ಯಾವುದು ತದ್ಭವ ಪದವಲ್ಲ ಅಂತ ಕೊಟ್ಟಿದ್ದಾರೆ. 27ನೇ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ವಿಧಿ ಇದು ತದ್ಭವ ಪದವಲ್ಲ. 28ನೇ ಪ್ರಶ್ನೆ ವರ್ತಮಾನ ಕಾಲ ಸೂಚಕ ಪ್ರತ್ಯಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 1 ವ ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. 29ನೇ ಪ್ರಶ್ನೆ ಗಾಂಧೀಜಿಯವರು ಜನಿಸಿದ ವರ್ಷವನ್ನು ಕನ್ನಡ ಅಂಕೆಗಳಲ್ಲಿ ಹೀಗೆ ಬರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. 29ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಈ ಥರ ಓಕೆನಾ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು. ಅವನು ತಿಂದನು ಈ ವಾಕ್ಯದಲ್ಲಿ ಇಲ್ಲದಿರುವ ಅಧ್ಯಾಹಾರ ಮಾಡಿಕೊಳ್ಳಬೇಕಾದಂತಹ ವ್ಯಾಕರಣಾಂಶವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. 30ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಕರ್ಮಪದ. ಇನ್ನು 31ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 1 ಬಿ ಮತ್ತು ಸಿ ತಪ್ಪಾಗಿರ್ತಕ್ಕಂಥದ್ದು. ಅಂದರೆ ಕಸವರ ಧೂಳು ತಪ್ಪಾಗಿದೆ. ಅದೇ ರೀತಿಯಾಗಿ ಅಬ್ರಕ ಬ್ರಹ್ಮರು ಕೂಡ ತಪ್ಪಾಗಿದೆ. 32ನೇ ಪ್ರಶ್ನೆ 32ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 1 ಮತ್ತು 2 ಸರಿಯಾಗಿರ್ತಕ್ಕಂಥದ್ದು ಓಕೆನಾ. ಇವು ಸರಿಯಾಗಿರ್ತಕ್ಕಂಥ ಗುಂಪುಗಳನ್ನು ನೋಡಬಹುದಾಗಿದೆ. ನೆಕ್ಸ್ಟ್ 33ನೇ ಪ್ರಶ್ನೆ
ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ವಿರಕ್ತಿ ಇದು ಅನುವೃತ್ತಿ. ಒಂದು ನಿಮಿಷ. ವಿರುಕ್ತಿ ಇದು ಅನುವೃತ್ತಿ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಪತಿತ ಪಾವನ, ಶೈತ್ಯ ಶಾಖ, ವಿಗತಿ ಪ್ರಗತಿ. ಆದ್ದರಿಂದ ಆಪ್ಷನ್ 3 ಸರಿಯಾದ ಉತ್ತರವಾಗ್ತಕ್ಕಂಥದ್ದು. 34 ಮತ್ತು 35ನೇ ಪ್ರಶ್ನೆ ನೋಡೋಣ. ಒಂದು ಭಾಷೆಯ ಮೂಲ ದೇಶೀಯ ಪದಗಳನ್ನು ಗುರುತಿಸುವಲ್ಲಿ ಈ ಕೆಳಗಿನ ಯಾವ ಪದಗಳು ಮುಖ್ಯವಾಗಿವೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ 34ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 3. ಕೆಳಗಿನ ವಾಕ್ಯದಲ್ಲಿ ಅಡಿಗೇರಿ ಹೇಳಿದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಎಂದು ಕೊಟ್ಟಿದ್ದಾರೆ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಅನುಭಿಷಿಕ್ತ ಇದು ಸರಿಯಾದ ಉತ್ತರವಾಗ್ತಕ್ಕಂಥದ್ದು. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.